ಬೆಳಿಗ್ಗೆ ಅರಮನೆಯಲ್ಲಿ ಸಂಪದ ಸಿದ್ಧವಾಗುತ್ತಿದ್ದಳು. ವೀರ್ ಅವಳಿಗಾಗಿ ಒಂದು ಸುಂದರವಾದ ಕಾರ್ಪೊರೇಟ್ ಶೈಲಿಯ ಸೀರೆಯನ್ನು ತಂದಿದ್ದ. ವೀರ್, ಸಂಪದ, ಇವತ್ತು ನೀನು ಕೇವಲ ನನ್ನ ಹೆಂಡತಿಯಾಗಿ ಅಲ್ಲ, ಸಿಂಹ ಕಾರ್ಪ್ನ ಗೌರವಾನ್ವಿತ ಅತಿಥಿಯಾಗಿ ನನ್ನ ಜೊತೆ ಆಫೀಸ್ಗೆ ಬರಬೇಕು. ನನ್ನ ಸಾಮ್ರಾಜ್ಯ ಹೇಗಿದೆ ಅಂತ ನಿನಗೆ ತೋರಿಸೋ ಸಮಯ ಬಂದಿದೆ. ಸಂಪದಾಳಿಗೆ ಸ್ವಲ್ಪ ಆತಂಕವಿತ್ತು. ಲಂಡನ್ನಲ್ಲಿ ಬಿಸ್ನೆಸ್ ಓದಿದ್ದರೂ ಇಷ್ಟು ದೊಡ್ಡ ಕಂಪನಿಯ ಒಳಗೆ ಹೋಗುವುದು ಅವಳಿಗೆ ಹೊಸ ಅನುಭವ. ಇಬ್ಬರೂ ರೇಂಜ್ ರೋವರ್ ಕಾರ್ನಲ್ಲಿ ಆಫೀಸ್ ತಲುಪಿದರು. ಆಫೀಸ್ನ ಬೃಹತ್ ಗಾಜಿನ ಬಾಗಿಲು ತೆರೆದಾಗ ಅಲ್ಲಿನ ನೂರಾರು ಉದ್ಯೋಗಿಗಳು ಎದ್ದು ನಿಂತು ಗೌರವ ಸಲ್ಲಿಸಿದರು. ವೀರ್ ತನ್ನ ಕಾನ್ಫರೆನ್ಸ್ ರೂಮ್ನಲ್ಲಿ ತನ್ನ ಪ್ರಾಣ ಸ್ನೇಹಿತರನ್ನು ಸಂಪದಾಳಿಗೆ ಪರಿಚಯಿಸಿದನು. ಅಲ್ಲಿ ಯುವನ್, ಆರ್ಯನ್ ಮತ್ತು ರಿಯಾ ಅತ್ಯಂತ ಸ್ಟೈಲಿಶ್ ಆಗಿ ಕುಳಿತಿದ್ರು. ವೀರ್, ಮೈ ಡಿಯರ್ ಫ್ರೆಂಡ್ಸ್, ಇವಳೇ ನನ್ನ ಸಂಪದ. ಇಷ್ಟು ದಿನ ವಟಾರದಲ್ಲಿ ನನ್ನ ಕಷ್ಟ ಸುಖದಲ್ಲಿ ಭಾಗಿಯಾಗಿದ್ದವಳು. ಯುವನ್ ನಗುತ್ತಾ, ಹಲೋ ಸಂಪದ, ವಟಾರದಲ್ಲಿ ನಿನ್ನನ್ನು ನೋಡಿ ಮಾತಾಡ್ಸೋಕೆ ಆಗಿರಲಿಲ್ಲ. ವೀರ್ ನಿನ್ನನ್ನು ಕಾಪಾಡೋಕೆ ನಮ್ಮನ್ನು ಎಷ್ಟು ಕಷ್ಟಕ್ಕೆ ಹಾಕಿದ್ದ ಅಂತ ನಮಗೆ ಗೊತ್ತು. ರಿಯಾ ಗಂಭೀರವಾಗಿ, ಸಂಪದ, ನೀನು ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಓದಿದ್ದೀಯಾ ಅಂತ ಕೇಳಿದ್ದೀನಿ. ಈಗ ನಮ್ಮ ಕಂಪನಿಯ ಮುಂದೆ ಒಂದು ದೊಡ್ಡ ಸವಾಲಿದೆ. ಲಂಡನ್ ಇನ್ವೆಸ್ಟ್ಮೆಂಟ್ನವರು ನಮ್ಮ ಮೇಲೆ ಒಂದು ಶರ್ಟ್ ಹಾಕಿದ್ದಾರೆ. ನೀನು ಇದಕ್ಕೆ ಏನು ಪರಿಹಾರ ಹೇಳ್ತೀಯಾ? ರಿಯಾ ಸಂಪದಳನ್ನು ಪರೀಕ್ಷಿಸಲು ಕೇಳಿದ ಈ ಪ್ರಶ್ನೆಗೆ ಎಲ್ಲರೂ ಮೌನವಾದರು. ಸಂಪದ ಸ್ವಲ್ಪ ಹೊತ್ತು ಯೋಚಿಸಿ ಬೋರ್ಡ್ ಮೇಲೆ ಒಂದು ಚಾರ್ಟ್ ಬಿಡಿಸಿ ವಿವರಿಸಿದಳು. ಅವಳ ಬುದ್ಧಿವಂತಿಕೆ ಕಂಡು ವೀರ್ನ ಗೆಳೆಯರೆಲ್ಲ ದಂಗಾದರು. ನೀನು ವೀರ್ನ ಮಡದಿ ಮಾತ್ರವಲ್ಲ, ಅವನ ಬಿಸ್ನೆಸ್ ಪಾರ್ಟ್ನರ್ ಆಗೋಕೆ ಅಷ್ಟೇ ಅರ್ಹತೆ ಹೊಂದಿದ್ದೀಯಾ ಎಂದು ಯುವನ್ ಚಪ್ಪಾಳೆ ತಟ್ಟಿದ್ದ. ರಿಸೆಪ್ಷನ್ನಿಂದ ಬಂದ ಕರೆ ವೀರ್ ಮತ್ತು ಸಂಪದಾಳ ನಡುವಿನ ಸಂತೋಷದ ಕ್ಷಣಗಳನ್ನು ಒಂದು ಕ್ಷಣ ಸ್ತಬ್ಧಗೊಳಿಸಿತು. ರಿಸೆಪ್ಷನಿಸ್ಟ್, ಸರ್, ಲಂಡನ್ನಿಂದ ಸಿದ್ಧಾರ್ಥ್ ಖನ್ನಾ ಅನ್ನೋರು ನಿಮ್ಮನ್ನ ಭೇಟಿ ಮಾಡೋಕೆ ಬಂದಿದ್ದಾರೆ. ಈ ಹೆಸರು ಕೇಳಿದ ತಕ್ಷಣ ಸಂಪದಾಳ ಮುಖ ರಕ್ತವೆಲ್ಲ ಹೀರಿ ಹೋದಂತಾಯಿತು. ಅವಳ ಕೈಯಲ್ಲಿದ್ದ ಪೆನ್ನು ಕೆಳಗೆ ಬಿದ್ದು ನೆಲದ ಮೇಲೆ ಶಬ್ದ ಮಾಡಿತು. ವೀರ್ ಅವಳ ಈ ಆತಂಕವನ್ನು ಸೂಕ್ಷ್ಮವಾಗಿ ಗಮನಿಸಿದ. ಸಂಪದ ತಡಬಡಾಯಿಸುತ್ತ ಮೆಲ್ಲನೆ, ಸಿದ್ಧಾರ್ಥ್, ಇವನು ಇಲ್ಲಿಗೆ ಹೇಗೆ ಬಂದ? ಯಾಕೆ ಬಂದಿದ್ದಾನೆ? ಅಷ್ಟರಲ್ಲೇ ಬಾಗಿಲು ತೆರೆದು ಕೋಟು ಧರಿಸಿ ಕೈಯಲ್ಲಿ ಬೆಲೆ ಬಾಳುವ ಬ್ರೀಫ್ ಕೇಸ್ ಹಿಡಿದು ಸಿದ್ಧಾರ್ಥ್ ಖನ್ನಾ ಒಳಗೆ ಬಂದನು. ಇವನು ಲಂಡನ್ನಲ್ಲಿ ಸಂಪದಾಳ ಹಿಂದೆ ಬಿದ್ದಿದ್ದ ಶ್ರೀಮಂತ ಉದ್ಯಮಿಯ ಮಗ. ಸಂಪದಾಳನ್ನು ಪಡೆಯಲು ಅವಳ ತಂದೆಯ ಬಿಸ್ನೆಸ್ಗೆ ಸಹಾಯ ಮಾಡುವ ನಾಟಕವಾಡಿದ್ನು. ಈಗ ಅವಳು ವೀರ್ನನ್ನು ಮದುವೆಯಾಗಿದ್ದಾಳೆ ಎಂದು ತಿಳಿದು ಅವಳನ್ನು ಮತ್ತು ವೀರ್ನನ್ನು ನಾಶ ಮಾಡಲು ಬಂದಿದ್ದ. ಸಿದ್ಧಾರ್ಥ್ ಖನ್ನಾ ವಿಕಟವಾಗಿ ನಗುತ್ತಾ, ಹಲೋ ಸಂಪದ, ಲಂಡನ್ನಿಂದ ಸೀದಾ ಈ ವಟಾರದ ಹುಡುಗನ ಅರಮನೆಗೆ ಬಂದು ಸೇರಿಕೊಂಡಿದ್ದೀಯಾ ಅಂತ ಕೇಳಿದೆ. ಮದುವೆಯ ಕಳೆ ನಿನ್ನ ಮುಖದಲ್ಲಿ ಚೆನ್ನಾಗಿಯೇ ಕಾಣ್ತಿದೆ. ವೀರ್ ತನ್ನ ಸೀಟಿನಿಂದ ಎದ್ದು ನಿಂತು ಸಿದ್ಧಾರ್ಥ್ನನ್ನು ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದ. ವೀರ್, ಹೆಸರು ಸಿದ್ಧಾರ್ಥ್ ಅಂತ ಇರ್ಬೋದು, ಆದರೆ ನಡವಳಿಕೆ ಮಾತ್ರ ಅತಿಥಿಯ ಥರ ಕಾಣ್ತಿಲ್ಲ. ಯಾರು ನೀನು? ನನ್ನ ಆಫೀಸ್ಗೆ ಬಂದು ನನ್ನ ಹೆಂಡತಿ ಬಗ್ಗೆ ಮಾತಾಡೋ ಧೈರ್ಯ ನಿನಗೆ ಎಲ್ಲಿಂದ ಬಂತು? ಸಿದ್ಧಾರ್ಥ್ ಖನ್ನಾ, ವೀರ್ ಸಿಂಹ, ನಿನ್ನ ಹೆಸರಿಗೆ ಇರೋ ಪವರ್ ಈ ಸಿದ್ಧಾರ್ಥ್ ಖನ್ನಾ ಮುಂದೆ ನಡೆಯಲ್ಲ. ಈ ನೋಡೋ, ನಿನ್ನ ಕಂಪನಿಯ ಇಂಟರ್ನ್ಯಾಷನಲ್ ಇನ್ವೆಸ್ಟರ್ಸ್ ತಮ್ಮ 20% ಶೇರ್ಗಳನ್ನು ನನಗೆ ಮಾರಾಟ ಮಾಡಿದ್ದಾರೆ. ಅಂದರೆ ಇವತ್ತಿನಿಂದ ನಿನ್ನ ಈ ಸಾಮ್ರಾಜ್ಯದಲ್ಲಿ ನನಗೂ ಒಂದು ಭಾಗ ಇದೆ. ಇದು ಸಂಪದ, ನಿನಗೆ ನಾನು ಕೊಡ್ತಿರೋ ವೆಡ್ಡಿಂಗ್ ಗಿಫ್ಟ್. ಸಿದ್ಧಾರ್ಥ್ನ ಈ ಮಾತು ಕೇಳಿ ಸಂಪದಾಳಿಗೆ ತಲೆ ಸುತ್ತಿದಂತಾಯಿತು. ಅವಳು ವೀರ್ನ ಕಡೆ ನೋಡಿದಳು. ವೀರ್ ಆಘಾತಕ್ಕೊಳಗಾಗುವ ಬದಲು ಒಂದು ನಿಗೂಢವಾದ ನಗು ನಕ್ಕನು. ವೀರ್, ಶೇರ್ಗಳನ್ನು ಕೊಳ್ಳೋದು ಸುಲಭ ಸಿದ್ಧಾರ್ಥ್, ಆದರೆ ಈ ಸೀಟಿನ ಮೇಲೆ ಕೂರೋದು ಕಷ್ಟ. ನೀನು ಅತಿಥಿಯಾಗಿ ಬಂದಿದ್ದೀಯಾ, ಅತಿಥಿಯಾಗಿಯೇ ಇರು. ಇಲ್ಲದಿದ್ದರೆ ಈ ಸಿಂಹನ ಗುಹೆಯಿಂದ ವಾಪಸ್ ಹೋಗೋಕೆ ನಿನಗೆ ದಾರಿ ಸಿಗಲ್ಲ. ವೀರ್ನ ಮಾತು ಮುಗಿಯುತ್ತಿದ್ದಂತೆ ಸಿದ್ಧಾರ್ಥ್ ನಿಧಾನವಾಗಿ ತನ್ನ ಕೋಟಿನ ಬಟನ್ ಕಳಚುತ್ತಾ ಮುಂದೆ ಬಂದನು. ಅವನು ವೀರ್ನ ಮೇಜಿನ ಮೇಲೆ ತನ್ನ ಕೈಯನ್ನು ಬಲವಾಗಿ ಊರಿ ಕಣ್ಣಿನಲ್ಲೇ ಸವಾಲು ಹಾಕಿದ. ಸಿದ್ಧಾರ್ಥ್ ಖನ್ನಾ ತಣ್ಣನೆಯ ಧ್ವನಿಯಲ್ಲಿ, ಸಿಂಹನ ಗುಹೆ ಅಂತೀಯ ವೀರ್? ನೆನ್ಪಿರ್ಲಿ, ಸಿಂಹ ಗುಹೆಯಲ್ಲಿ ಕೂತು ಗರ್ಜಿಸೋದು ಮಾತ್ರ, ಆದರೆ ಆ ಗುಹೆಯನ್ನೇ ಬೆಂಕಿ ಇಟ್ಟು ಸುಡೋ ಚಾಕಚಕ್ಯತೆ ಈ ಸಿದ್ಧಾರ್ಥ್ ಖನ್ನಾನಿಗಿದೆ. ನೀನು ಅಂದುಕೊಂಡಿದ್ದೀಯ ಷೇರುಗಳು ಅಂದರೆ ಬರೀ ಕಾಗದ ಅಂತ, ಆದರೆ ಇವತ್ತು ನಿನ್ನ ಕಂಪನಿಯ ಬೋರ್ಡ್ ಆಫ್ ಡೈರೆಕ್ಟರ್ಸ್ಗೆ ನಾನು ಆಲ್ರೆಡಿ ಫೋನ್ ಮಾಡಿದ್ದೀನಿ. 5 ನಿಮಿಷದಲ್ಲಿ ನೀನು ಈ ಸೀಟಿನಿಂದ ಕೆಳಗೆ ಇಳಿಯಬೇಕಾಗುತ್ತದೆ ಎಂದು ಹೇಳುತ್ತಿದ್ದಂತೆ ಸಿದ್ಧಾರ್ಥನ ಫೋನ್ ತೆಗೆದು ಸ್ಪೀಕರ್ ಆನ್ ಮಾಡಿದ. ಆ ಲೈನ್ಗೆ ಬಂದಿದ್ದು ಸಿಂಹ ಕಾರ್ಪ್ನ ಮುಖ್ಯ ಡೈರೆಕ್ಟರ್ಗಳು. ಡೈರೆಕ್ಟರ್ ವೀರ್, ಸಿದ್ಧಾರ್ಥ್ ಖನ್ನಾ ಅವರ ಹತ್ತಿರ ನಾವು 25% ಶೇರ್ಗಳನ್ನು ನೋಡಿದ್ದೇವೆ. ಕಂಪನಿಯ ನಿಯಮದ ಪ್ರಕಾರ ಈಗ ನಾವು ಬೋರ್ಡ್ ಮೀಟಿಂಗ್ ಕರೆಯಬೇಕಾಗಿದೆ. ತಕ್ಷಣ ನೀವು CEO ಹುದ್ದೆಯಿಂದ ರಜಾ ಪಡೆಯುವುದು ಒಳ್ಳೆಯದು. ಸಂಪದ ಆತಂಕದಿಂದ, ಇದು ಅನ್ಯಾಯ, ನೀವು ಹೇಗೆ ಮಾಡೋಕೆ ಆಗಲ್ಲ? ಸಿದ್ಧಾರ್ಥ್ ಖನ್ನಾ ಸಂಪದಳನ್ನು ನೋಡಿ, ಸಂಪದ, ಬಿಸ್ನೆಸ್ನಲ್ಲಿ ಅನ್ಯಾಯ ನ್ಯಾಯ ಅನ್ನೋದಿಲ್ಲ.
ಇರೋದು ಬರೀ ಲಾಭ ಮತ್ತು ನಷ್ಟ. ಈ ವೀರ್ನನ್ನು ನಂಬಿ ನೀನು ನಿನ್ನ ಭವಿಷ್ಯವನ್ನೇ ಹಾಳು ಮಾಡಿಕೊಂಡಿದ್ದೀಯ. ಸಿದ್ಧಾರ್ಥ್ ಖನ್ನಾ ಅಲ್ಲಿಗೆ ನಿಲ್ಲಲ್ಲ. ಅವನು ಆಫೀಸ್ನ ಒಳಗೆ ತನ್ನ ಸ್ವಂತ ಸೆಕ್ಯೂರಿಟಿಗಳನ್ನು ತುಂಬಿಸಿದನು. ಇಡೀ ಆಫೀಸ್ ಅವನ ಕಪಿಮುಷ್ಟಿಯಲ್ಲಿತ್ತು. ಸಿದ್ಧಾರ್ಥ್ ವೀರ್, ನಿನಗೆ ಡೆಲಿವರಿ ಬಾಯ್ ವೇಷ ತುಂಬ ಇಷ್ಟ ಅಲ್ವಾ? ಇವತ್ತಿನಿಂದ ನಿನ್ನ ಆಫೀಸ್ನ ಡೆಲಿವರಿ ವಿಭಾಗವನ್ನೇ ನೋಡ್ಕೋ. ಈ ಸೀಟು ಇನ್ಮೇಲೆ ಸಿದ್ಧಾರ್ಥ್ ಖನ್ನಾದು. ಆಚೆ ನಡಿ. ಅಲ್ಲಿ ನೆರೆದಿದ್ದ ಯುವನ್ ಮತ್ತು ಆರ್ಯನ್ ಏನೋ ಮಾಡಲು ಹೋದಾಗ ಸಿದ್ಧಾರ್ಥ್ನ ಮನುಷ್ಯರು ಅವರನ್ನು ತಡೆದರು. ಸಿದ್ಧಾರ್ಥ್ ಖನ್ನಾ ಇವತ್ತು ಅತ್ಯಂತ ಸ್ಟ್ರಾಂಗ್ ಆಗಿ ಬಂದಿದ್ದ. ಅವನ ಹತ್ತಿರ ಕೇವಲ ಶೇರ್ಗಳಿರಲಿಲ್ಲ, ವೀರ್ನ ಕೆಲವು ರಹಸ್ಯ ಫೈಲ್ಗಳು ಕೂಡ ಇದ್ವು. ಅವುಗಳನ್ನು ವೀರ್ನ ಶತ್ರುಗಳೇ ಸಿದ್ಧಾರ್ಥ್ಗೆ ನೀಡಿದ್ದರು. ವೀರ್ ಯಾವುದೇ ಗಲಾಟೆ ಮಾಡದೆ ತನ್ನ ಮೇಜಿನ ಮೇಲಿದ್ದ ಫೈಲ್ಗಳನ್ನು ಎತ್ತಿಕೊಂಡು ಸಂಪದಾಳ ಕೈ ಹಿಡಿದು ಆಫೀಸ್ನಿಂದ ಹೊರ ನಡೆದ. ಸಿದ್ಧಾರ್ಥ್ನ ಅಟ್ಟಹಾಸ ಆಫೀಸ್ ತುಂಬ ಪ್ರತಿಧ್ವನಿಸುತ್ತಿತ್ತು. ಆಫೀಸ್ನ ಹೊರಗೆ ಬಂದ ಸಂಪದ ಅಳುತ್ತಾ, ವೀರ್, ನಾವು ಹೀಗೆ ಸೋಲ್ಬಾರ್ದು. ಅವನು ನಮ್ಮನ್ನ ಬೀದಿಗೆ ತಂದಿದ್ದಾನೆ. ವೀರ್ ರೇಂಜ್ ರೋವರ್ ಕಾರ್ ಹತ್ತಿ ಸ್ಟೇರಿಂಗ್ ಅನ್ನು ಜೋರಾಗಿ ಹಿಡಿದುಕೊಂಡು ಅಂದ. ಸಂಪದ, ಸಿದ್ಧಾರ್ಥ್ನ ಹತ್ತಿರ ಶಕ್ತಿ ಇದೆ, ಆದರೆ ನನ್ನ ಹತ್ತಿರ ಸತ್ಯ ಇದೆ. ನಾಲಿಗೆಯಿಂದ ಆಡಿದ ಆಟಕ್ಕೆ ನಾನು ಕೆಲಸದ ಮೂಲಕ ಉತ್ತರ ಕೊಡ್ತೀನಿ. ನಾವು ಆಫೀಸ್ ಕಳೆದುಕೊಂಡಿರ್ಬೋದು, ಆದರೆ ನನ್ನ ಮೆದುಳು ಇನ್ನೂ ನನ್ನ ಹತ್ತಿರವೇ ಇದೆ. ಸಿದ್ಧಾರ್ಥ್ ಖನ್ನಾ ಈ ಸೀಟಿನ ಮೇಲೆ ಕೂರೋದು ಎಷ್ಟು ಕಷ್ಟ ಅಂತ ಅವನಿಗೆ ಗೊತ್ತಾಗುವಂತೆ ಮಾಡ್ತೀನಿ. ವೀರ್ನ ಕಣ್ಣಲ್ಲಿ ಈಗ ಹೊಸದೊಂದು ಆಕ್ರೋಶವಿತ್ತು. ಸಿದ್ಧಾರ್ಥ್ ಖನ್ನಾ ಕೇವಲ ವ್ಯವಹಾರವಷ್ಟೇ ಅಲ್ಲ ಕದ್ದಿದ್ದಾನೆ, ಆದರೆ ವೀರ್ ಇಡೀ ಸಾಮ್ರಾಜ್ಯವನ್ನೇ ಹೊಸದಾಗಿ ಸೃಷ್ಟಿಸಲು ಹೊರಟಿದ್ದಾನೆ. ವೀರ್ ಸುಮ್ಮನೆ ಸೋತು ಬರುವವನಲ್ಲ. ಅವನಿಗೆ ಈ ಆಫೀಸ್ ಕಳೆದುಕೊಳ್ಳುವ ಒಂದು ಸಣ್ಣ ವಿಷಯ, ಆದರೆ ಅವನ ಶಕ್ತಿ ಅವನ ತಲೆಯಲ್ಲಿರುವ ಐಡಿಯಾಗಳು. ಸಿದ್ಧಾರ್ಥ್ಗೆ ಅವನು ಕಂಪನಿಯ ಒಳಗಿದ್ದುಕೊಂಡೇ ಹೇಗೆ ಬುದ್ಧಿ ಕಲಿಸ್ತಾನೆ ಎಂಬುದನ್ನು ನೋಡೋಣ. ಮಾರನೆಯ ದಿನ ಸಿದ್ಧಾರ್ಥ್ ಖನ್ನಾ ಗತ್ತಿನಿಂದ ಸಿಇಒ ಸೀಟ್ನ ಮೇಲೆ ಕುಳಿತು, ವೀರ್ ಪ್ಯಾಕ್ ಮಾಡೋ ಎಂದಾಗ ವೀರ್ ಕಿಂಚಿತ್ತೂ ಕದಲಿಲ್ಲ. ಅವನು ಶಾಂತವಾಗಿ ಸೋಫಾದ ಮೇಲೆ ಕುಳಿತು ಒಂದು ಫೈಲ್ ಹೊರತೆಗೆದ. ವೀರ್, ಸಿದ್ಧಾರ್ಥ್, ಈ ಸೀಟು ನಿನಗೆ ಬೇಕು ಅನಿಸುತ್ತೆ ಅಲ್ವಾ? ತಗೋ. ಆದರೆ ಒಂದು ವಿಷಯ ನೆನಪಿರಲಿ, ಸಿಮ್ಮರ್ ಕಾರ್ಪ್ ಬಳಿ ಕಟ್ಟಡ ಅಲ್ಲ, ಇದು ಒಂದು ನೆಟ್ವರ್ಕ್. ನೀನು 25% ಶೇರ್ ತಗೊಂಡಿರ್ಬೋದು, ಆದರೆ ಉಳಿದ 65% ಶೇರ್ಗಳಲ್ಲಿ ಬಹುಪಾಲು ಇರೋದು ನನ್ನ ಹೆಸರಲ್ಲಿ ಅಲ್ವಾ? ಬದಲಿಗೆ ನನ್ನ ನಂಬಿಕಸ್ಥ ಉದ್ಯೋಗಿಗಳ ಹೆಸರಲ್ಲಿ. ನಾನು ಕೇವಲ ಒಂದು ಸನ್ನೆ ಮಾಡಿದರೆ ನಾಳೆ ಬೆಳಿಗ್ಗೆ ಈ ಆಫೀಸ್ನಲ್ಲಿ ಒಬ್ಬ ಕೆಲಸಗಾರ ಇರಲ್ಲ. ಆಗ ಈ ಖಾಲಿ ಬಿಲ್ಡಿಂಗ್ ಇಟ್ಕೊಂಡು ನೀನು ಏನು ಮಾಡ್ತೀಯಾ? ಸಿದ್ಧಾರ್ಥ್ನ ಮುಖ ಒಂದು ಕ್ಷಣ ಮಂಕಾಯಿತು. ವೀರ್ ಹೇಳುತ್ತಿರುವುದು ಸತ್ಯವಾಗಿತ್ತು. ಸಿದ್ಧಾರ್ಥ್ನನ್ನು ಗಾಬರಿಗೊಳಿಸಲು ವೀರ್ ಇನ್ನೊಂದು ದಾಳ ಉರುಳಿಸಿದ. ವೀರ್, ಸಿದ್ಧಾರ್ಥ್, ನೀನು ಶೇರ್ಸ್ ತಗೊಂಡು ನನ್ನನ್ನು ಅಧಿಕಾರದಿಂದ ಇಳಿಸ್ಬೋದು, ಆದರೆ ಈ ಕಂಪನಿಯ ಅಸಲಿ ಪೇಟೆಂಟ್ ಇರೋದು ನನ್ನ ಪರ್ಸನಲ್ ಅಕೌಂಟ್ನಲ್ಲಿ. ನೀನು ಈ ಕಂಪನಿಯ ಹೆಸರನ್ನು ಬಳಸಿದರೆ ನನಗೆ ಪ್ರತಿ ತಿಂಗಳು ಸಾವಿರಾರು ಕೋಟಿ ರಾಯಲ್ಟಿ ಕೊಡಬೇಕು. ನೀನು ಸಿಂಹನನ್ನೇ ಅವನ ಗುಹೆಯಿಂದ ಆಚೆ ಹಾಕೋಕೆ ಬಂದಿದ್ದೀಯಾ. ಇನ್ಮೇಲೆ ನೀನು ಮಾಡೋ ಪ್ರತಿಯೊಂದು ಬಿಸ್ನೆಸ್ ಡೀಲ್ನಲ್ಲೂ ಈ ವೀರ್ ಸಿಂಹನ ಕಣ್ಣು ನಿನ್ನ ಮೇಲೆ ಇರುತ್ತೆ. ಸಿದ್ಧಾರ್ಥ್ ಅಹಂಕಾರದಿಂದ ಅಂದ. ನಾನು ಲಂಡನ್ನಿಂದ ಬಂದವನು ವೀರ್. ನಿನ್ನ ಈ ಬೆದರಿಕೆಗೆ ಹೆದರಲ್ಲ. ನಾನೇ ಹೊಸ ಪ್ಲಾನ್ ರೆಡಿ ಮಾಡ್ತೀನಿ. ಸಂಪದ ದಿಟ್ಟವಾಗಿ. ಸಿದ್ಧಾರ್ಥ್, ನೀನು ಲಂಡನ್ನಿಂದ ಬಂದಿರ್ಬೋದು, ಆದರೆ ವೀರ್ ಈ ನೆಲದ ಮಣ್ಣಿನಿಂದ ಬೆಳೆದವನು. ಇಲ್ಲಿನ ಜನರ ನಾಡಿ ಮಿಡಿತ ಇವನಿಗೆ ಗೊತ್ತು. ನೀನು ಈ ಆಫೀಸ್ ಮೇಲೆ ಕೂರ್ಬೋದು, ಆದರೆ ಜನರ ಮನಸ್ಸಿನಲ್ಲಿ ವೀರ್ ಯಾವತ್ತೂ ಬಾಸ್. ಸಿದ್ಧಾರ್ಥ್ ಅಧಿಕಾರ ವಹಿಸಿಕೊಂಡ ಮೊದಲ ದಿನವೇ ವೀರ್ ಕಂಪನಿಯ ಉದ್ಯೋಗಿಗಳ ಜೊತೆ ಮೀಟಿಂಗ್ ಮಾಡ್ದ. ವೀರ್ಗೆ ಗೊತ್ತಿತ್ತು ಸಿದ್ಧಾರ್ಥ್ ಎಲ್ಲವನ್ನೂ ಲಾಭದ ದೃಷ್ಟಿಯಿಂದ ನೋಡ್ತಾನೆ ಅಂತ. ವೀರ್ ಗುಟ್ಟಾಗಿ ಆಫೀಸಿನ ಒಳಗೆ ಇದ್ದುಕೊಂಡು ತನ್ನ ನಂಬಿಕಸ್ಥ ಟೀಮ್ ಜೊತೆ ಸೇರಿ ಸಿದ್ಧಾರ್ಥ್ ತರುತ್ತಿದ್ದ ಹೊಸ ಪ್ರಾಜೆಕ್ಟ್ಗಳ ಲೋಪದೋಷಗಳನ್ನು ಕಂಡುಹಿಡಿದನು. ಸಿದ್ಧಾರ್ಥ್ ಒಂದು ದೊಡ್ಡ ವಿದೇಶಿ ಕಂಪನಿಯ ಜೊತೆ ಅಗ್ರಿಮೆಂಟ್ ಮಾಡಿಕೊಳ್ಳಲು ಹೋದಾಗ ಆ ಕಂಪನಿಯವರು ಕೇಳಿದ ಮೊದಲ ಪ್ರಶ್ನೆ, ನಮಗೆ ವೀರ್ ಸಿಂಹ ಇಲ್ಲದೆ ಈ ಡೀಲ್ ಮೇಲೆ ನಂಬಿಕೆ ಇಲ್ಲ. ಅವನು ಈ ಪ್ರಾಜೆಕ್ಟ್ನಲ್ಲಿ ಇದ್ರೆ ಮಾತ್ರ ನಾವು ಸಹಿ ಮಾಡ್ತೀವಿ. ಸಿದ್ಧಾರ್ಥ್ಗೆ ಅಕ್ಷರಶಃ ಅವಮಾನವಾಯಿತು. ಅವನು ಅನಿವಾರ್ಯವಾಗಿ ವೀರ್ನ ಹತ್ತಿರ ಹೋಗಿ ಬಾಗಿ ನಿಲ್ಲಬೇಕಾದ ಪರಿಸ್ಥಿತಿ ಬಂತು. ವೀರ್ ಸಿದ್ಧಾರ್ಥ್ನ ಮುಂದೆ ಕಾಗದ ಪತ್ರಗಳನ್ನು ಇಟ್ಟನು. ವೀರ್, ನೋಡು ಸಿದ್ಧಾರ್ಥ್, ಸಾವಿರಾರು ಕೋಟಿ ರೂಪಾಯಿ ಲಾಭ ಮಾಡೋದು ನನಗೆ ದೊಡ್ಡ ವಿಷಯ ಅಲ್ಲ. ಇಂತಹ 10 ಕಂಪನಿಗಳನ್ನು ಕಟ್ಟೋ ಶಕ್ತಿ ನನಗಿದೆ, ಆದರೆ ಈ ಕಂಪನಿ ನನ್ನ ಶ್ರಮದ ಫಲ. ಇವತ್ತೇ ನೀನು ತಗೊಂಡಿರೋ ಶೇರ್ಗಳನ್ನು ನನಗೆ ವಾಪಸ್ ಮಾರಿ ಇಲ್ಲಿಂದ ಹೊರಟು ಹೋಗು. ಇಲ್ದಿದ್ರೆ ನಿನ್ನ ಲಂಡನ್ ಕಂಪನಿಯ ಶೇರ್ಗಳನ್ನು ನಾನು ಮಾರುಕಟ್ಟೆಯಲ್ಲಿ ಧೂಳಿಪಟ ಮಾಡ್ತೀನಿ. ಈಗಾಗಲೇ ಯುವನ್ ಲಂಡನ್ ಸ್ಟಾಕ್ ಎಕ್ಸ್ಚೇಂಜ್ನಲ್ಲಿ ನಿನ್ನ ಕಂಪನಿಯ ಲೂಪ್ ಪೋಲ್ಸ್ ಪತ್ತೆ ಹಚ್ಚಿದ್ದಾನೆ. ಸಿದ್ಧಾರ್ಥ್ನ ಫೋನ್ ಗಂಟೆ ಬಾರಿಸಿತು. ಅವನ ಲಂಡನ್ ಆಫೀಸಿಂದ ಫೋನ್ ಬಂತು. ಅವನ ಲಂಡನ್ ಕಂಪನಿಯ ಷೇರುಗಳು ಪಾತಾಳಕ್ಕೆ ಕುಸಿಯುತ್ತಿದ್ದವು. ವೀರ್ ನಗುತ್ತಾ ಅಂದ, ಸಿದ್ಧಾರ್ಥ್, ಚೆಕ್ ಮೇಟ್. ಈಗ ಹೇಳು, ಯಾರು ಯಾರಿಗೆ ಬುದ್ಧಿ ಕಲಿಸ್ಬೇಕು? ಸಿದ್ಧಾರ್ಥ್ಗೆ ಈಗ ಅರ್ಥವಾಗಿದೆ.
ವೀರ್ನನ್ನು ಹಣ ಅಥವಾ ಬಿಸ್ನೆಸ್ನಲ್ಲಿ ಸೋಲಿಸೋದು ಅಸಾಧ್ಯ. ಹಾಗಾಗಿ ಅವನು ತನ್ನ ಹಳೆಯ ಆಯುಧವನ್ನು ಕೈಗೆತ್ತಿಕೊಂಡಿದ್ದಾನೆ. ಭಾವನಾತ್ಮಕ ನಾಟಕ. ಕಂಪನಿಯ ಒಳಗೆ ಇದ್ದುಕೊಂಡು ಸಂಪದಾಳ ಮನಸ್ಸನ್ನು ವೀರ್ನಿಂದ ದೂರ ಮಾಡಿ ತನ್ನತ್ತ ಸೆಳೆಯಲು ಅವನು ಹೊಸ ವಿಷಜಾಲ ಎಳೆದಿದ್ದಾನೆ. ವೀರ್ ತನ್ನ ಕ್ಯಾಬಿನ್ನಲ್ಲಿ ಕೆಲಸ ಮಾಡುತ್ತಿದ್ದಾಗ ಸಿದ್ಧಾರ್ಥ್ ಆಫೀಸ್ನ ಕೆಫೆಟೇರಿಯಾದಲ್ಲಿ ಒಬ್ಬನೇ ಕುಳಿತು ಯಾವುದೋ ಹಳೆಯ ಫೋಟೋಗಳನ್ನು ನೋಡುತ್ತಾ ಕಣ್ಣೀರು ಹಾಕುವಂತೆ ನಟಿಸುತ್ತಿದ್ದ. ಸಂಪದ ಕಾಫಿ ತರಲು ಅಲ್ಲಿಗೆ ಬಂದಾಗ ಇದನ್ನು ಗಮನಿಸಿದಳು. ಸಿದ್ಧಾರ್ಥ್ ಸಂಪದಾಳನ್ನು ಕಂಡ ತಕ್ಷಣ ಕಣ್ಣೀರು ಒರೆಸಿಕೊಳ್ಳುತ್ತಾ, ಓ ಸಾರಿ ಸಂಪದ, ನೀನು ಇಲ್ಲಿರೋದು ಗಮನಿಸಲಿಲ್ಲ. ನಾನು ಈ ಹಳೆಯ ಲಂಡನ್ನ ಕಾಲೇಜಿನ ಫೋಟೋ ನೋಡ್ತಿದ್ದೆ. ನಾವಿಬ್ರು ಎಂತಹ ಬೆಸ್ಟ್ ಫ್ರೆಂಡ್ ಆಗಿದ್ವಿ ಅಲ್ವಾ? ಸಂಪದ ಅವನನ್ನು ಅನುಮಾನದಿಂದ ನೋಡಿದಳು. ಸಿದ್ಧಾರ್ಥ್, ಈ ನಾಟಕ ಇಲ್ಲಿ ಬೇಡ. ನಿನ್ನ ಅಸಲಿ ಬಣ್ಣ ನಮಗೆ ಗೊತ್ತಿದೆ. ಸಿದ್ಧಾರ್ಥ್ ತುಂಬ ನೊಂದವನಂತೆ, ಇಲ್ಲ ಸಂಪದ, ನೀನು ಅಂದುಕೊಂಡಿರ್ಬೋದು ತಪ್ಪು. ನಾನು ಆಫೀಸ್ ಸೀಟು ಕೇಳಿದ್ದು ಸೇಡಿಗಾಗಿ ಅಲ್ಲ, ನಿನ್ನ ಮೇಲೆ ಇರೋ ಹಠಕ್ಕಾಗಿ. ನಿನಗೆ ನೆನಪಿದೆಯಾ, ಲಂಡನ್ನಲ್ಲಿ ನಿನಗೆ ಅಪಘಾತವಾದಾಗ ಇಡೀ ರಾತ್ರಿ ಹಾಸ್ಪಿಟಲ್ನಲ್ಲಿ ಕಾದಿದ್ದು ನಾನೇ. ವೀರ್ ಸಿಂಹ ನಿನಗೆ ವೈಭೋಗ ಕೊಡ್ಬೋದು, ಆದರೆ ನನ್ನ ಹತ್ತಿರ ಇರೋ ಆ ಹಳೆಯ ನೆನಪುಗಳನ್ನು ಅವನು ಕೊಡೋಕೆ ಆಗಲ್ಲ. ಸಂಪದಾಳಿಗೆ ಒಂದು ಕ್ಷಣ ಹಳೆಯ ದಿನಗಳು ನೆನಪಾದವು. ಸಿದ್ಧಾರ್ಥ್ ಒಬ್ಬ ಸ್ವಾರ್ಥಿಯಾಗಿದ್ದರೂ ಕಾಲೇಜು ದಿನಗಳಲ್ಲಿ ಅವನು ಕೆಲವು ಸಲ ಸಹಾಯ ಮಾಡಿದ್ದು ನಿಜವಾಗಿತ್ತು. ಸಿದ್ಧಾರ್ಥ್ ಆ ಒಂದು ಎಳೆಯನ್ನು ಹಿಡಿದು ಅವಳ ಮನಸ್ಸನ್ನು ಕೆದಕಲು ಶುರು ಮಾಡಿದ. ಸಿದ್ಧಾರ್ಥ್ ಮುಂದಿನ ಹೆಜ್ಜೆಯಾಗಿ ವೀರ್ನ ಬಗ್ಗೆ ಸುಳ್ಳು ಕಥೆಗಳನ್ನು ಕಟ್ಟಲು ಶುರು ಮಾಡಿದ. ವೀರ್ ಆಫೀಸ್ ಕೆಲಸದಲ್ಲಿ ಮುಳುಗಿದ್ದಾಗ ಸಿದ್ಧಾರ್ಥ್ ಸಂಪದಾಳ ಹತ್ತಿರ ಒಂದು ಮೆಲ್ಲನೆ ಮಾತನಾಡಿದ. ಸಿದ್ಧಾರ್ಥ್, ಸಂಪದ ವೀರ್ ನಿನಗೆ ಪ್ರೀತಿ ಕೊಡ್ತಿದ್ದಾನೆ ಅಂತ ನೀನು ಅಂದ್ಕೊಂಡಿದ್ದೀಯಾ, ಆದರೆ ಅವನಿಗೆ ಈ ಕಂಪನಿ ಬಿಟ್ಟು ಬೇರೆ ಯಾವುದು ಮುಖ್ಯವಲ್ಲ. ನೋಡು, ನಿನ್ನ ತಂದೆಯ ಕಂಪನಿಯಲ್ಲಿ ನಡೆದ ಆ ಹಗರಣದ ಹಿಂದೆ ವೀರ್ನ ಹಳೆಯ ವೈರಿ ಜಗನ್ ಇದ್ದ ಅಂತ ಅವನು ಹೇಳ್ತಿದ್ದಾನೆ. ಆದರೆ ಅಸಲಿಗೆ ವೀರ್ಗೆ ಇದೆಲ್ಲ ಮೊದಲೇ ಗೊತ್ತಿತ್ತು. ನಿನ್ನನ್ನು ತನ್ನ ಅಡಿಯಾಳಾಗಿ ಇಟ್ಟುಕೊಳ್ಳೋಕೆ ಅವನು ಇದೆಲ್ಲ ನಾಟಕ ಮಾಡಿದ್ದಾನೆ. ಸಂಪದ ಸಿಟ್ಟಿನಿಂದ, ಬಾಯಿ ಮುಚ್ಚು ಸಿದ್ಧಾರ್ಥ್, ವೀರ್ ಬಗ್ಗೆ ಮಾತಾಡೋ ಯೋಗ್ಯತೆ ನಿನಗಿಲ್ಲ. ಸಿದ್ಧಾರ್ಥ್ ತನ್ನ ಮಾತು ನಂಬೇಡ. ಸಂಪದ, ಈ ಫೈಲ್ ನೋಡು. ವೀರ್ ಸಿಂಹ ನಿನ್ನ ತಂದೆಯ ಷೇರುಗಳನ್ನು ಹೇಗೆ ತನ್ನ ಕಡೆಗೆ ವರ್ಗಾವಣೆ ಮಾಡಿಕೊಂಡಿದ್ದಾನೆ ಅನ್ನೋ ದಾಖಲೆ ಇಲ್ಲಿದೆ. ಅವನು ನಿನ್ನನ್ನು ಪ್ರೀತಿಸ್ತಿಲ್ಲ, ನಿನ್ನ ಹೆಸರಿನಲ್ಲಿ ಇರೋ ಸಾಮ್ರಾಜ್ಯವನ್ನು ಪ್ರೀತಿಸ್ತಿದ್ದಾನೆ. ಸಿದ್ಧಾರ್ಥ್ ಕೊಟ್ಟ ಆ ಫೋರ್ಜರಿ ಫೈಲ್ ನೋಡಿ ಸಂಪದಾಳ ಮನಸ್ಸಲ್ಲಿ ಸಣ್ಣದೊಂದು ಸಂಶಯ ಕಿಡಿ ಹೊತ್ತಿತ್ತು. ಸಿದ್ಧಾರ್ಥ್ ಆ ಫೈಲ್ಗಳನ್ನು ಅತ್ಯಂತ ನಾಜೂಕಾಗಿ ಸೃಷ್ಟಿಸಿದ್ದ. ಈ ಕತೆ ನಿಮಗೆ ಇಷ್ಟವಾಗಿದ್ದಲ್ಲಿ ಕತೆಯನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ನಮ್ಮ ಕತೆಗೆ ಪ್ರೋತ್ಸಾಹಿಸಿ. ಧನ್ಯವಾದಗಳು.